ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 6:30 ಆಗಿದೆ ಅನ್ಸುತ್ತೆ ಆಲ್ರೆಡಿ. ಅದಕ್ಕೆ ಮೊದಲು ಸಾಂಬಾರು ರೆಡಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಿದ್ದೀನಿ. ಹೀರೆಕಾಯಿ ಸಾಂಬಾರು ಮಾಡ್ಕೊತಿದ್ದೀನಿ. ಒಂದು ಜಾರಿಗೆ ಈರುಳ್ಳಿ, ಟೊಮೆಟೊ, ಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ಗೆ 1 ಸ್ಪೂನ್ ಆಯಿಲು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಹಿಂಗು, ಈರುಳ್ಳಿ, ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ರೆಡ್ ಆಗೋವರೆಗೆ ಫ್ರೈ ಮಾಡ್ಕೊತೀನಿ. ನಂತರ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಹೀರೆಕಾಯಿನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸಹ ಅದಕ್ಕೆ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನಂತರ ನಾನು 2 ಥರ ಬೇಳೆ ತೊಗೊಂಡಿದ್ದೀನಿ. ಒಂದು ತೊಗರಿಬೇಳೆ, ಒಂದು ಹೆಸರುಬೇಳೆ. ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಜೊತೆಗೆ ಗಟ್ಟಿಗೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಮನೆಯಲ್ಲೇ ಮಾಡಿರೋ ಅಂಥ ಖಾರದ ಪುಡಿ ಬಳಸ್ತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿ ಹಾಕ್ಕೊತೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು ನೀವು. ಎರಡೂ ಮಿಕ್ಸ್ ಮಾಡಿಕೊಂಡು ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಗಟ್ಟಿ ಇದ್ರೇ ಎಲ್ಲರಿಗೂ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ಸಾಂಬಾರನ್ನ. ನೀರಂಗಿದ್ರೆ ಇಷ್ಟ ಆಗಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತಿದ್ದೀನಿ. ಈಗ 3 ವಿಷಲ್ ಹಾಕಿಸ್ತೀನಿ ಅಷ್ಟೇ. ನೆಕ್ಸ್ಟು ಟೊಮೆಟೊ ಜಾಸ್ತಿ ಉಳ್ಕೊಬಿಟ್ಟಿತ್ತು ಅಂತ ಹೇಳ್ಬಿಟ್ಟು, ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ, ಅದಾದರೆ 1 ವಾರದವರೆಗೂ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದು ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ, ಬಿಸಿ ಆದಮೇಲೆ ಸ್ವಲ್ಪ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಅದು ಫ್ರೈ ಆದಮೇಲೆ 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೆಟೊ ಚಟ್ನಿನೂ ಅಷ್ಟೇ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದು ಮನೇಲಿದ್ದರೆ ಒಂದೊಂದು ದಿನ ಏನೂ ಮಾಡೋಕ್ಕಾಗಿಲ್ಲ ಅಂದ್ರೂ ಅದು ಸರಿಯಾಗಿಬಿಡುತ್ತೆ ಅಂತೇಳ್ಬಿಟ್ಟು ಮಾಡ್ಕೊತಿದ್ದೀನಿ. ನೆಕ್ಸ್ಟ್ 2 ಈರುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಅದನ್ನು ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಅಂಥ ಟೊಮೆಟೋಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಬೇಯಬೇಕು. ಅದು ಬೇಯ್ತಾ ಏನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಫುಲ್ಲು ಇಂಗಬೇಕು. ನೀರೆಲ್ಲ ಕಮ್ಮಿ, ನೀರೆಲ್ಲ ಹೊರ್ಟೋಗ್ಬಿಡ್ಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದ್ರ ಜೊತೆಗೆ ನಾನು 15 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ನಾವು ಒಣಮೆಣ್ಸಿನ್ಕಾಯಿ ಜಾಗಕ್ಕೆ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು. ನನಗದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಬೇಯಿಸ್ತಾ ನೀರು ಸಹ ಬಿಟ್ಕೊಂಡಿದೆ. ಅದು ನೀರೆಲ್ಲ ಫುಲ್ಲು ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ನಾಳೆ ಬೆಳಗ್ಗೆಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿನ ನೆನೆಸಿದ್ದೆ. ಒಂದು ಪಾತ್ರೆಯಲ್ಲಿ ಅವಲಕ್ಕಿ ಮತ್ತು ಉದ್ದಿನಬೇಳೆ ನೆನೆಸ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿ ನೆನೆಸಿದ್ದೀನಿ. ಅಕ್ಕಿ ಅದು ನಾರ್ಮಲ್ ಅಕ್ಕಿ, ಮೀನ್ಸ್ ನಾವು ಅನ್ನ ಮಾಡ್ಕೊತೀವಲ್ಲ ಆ ಅಕ್ಕಿಲೇ ನಾನು ಮಾಡ್ಕೊತಾ ಇರೋದು. ಬೇರೆ ಯಾವುದೇ ರೀತಿ ಇಡ್ಲಿ ಅಕ್ಕಿ ಎಲ್ಲ ಏನೂ ಉಪಯೋಗಿಸ್ಕೊತಾ ಇಲ್ಲ. ನಾನು ಅದು ಬೇಯೋ ಅಷ್ಟರಲ್ಲಿ ರುಬ್ಕೊಬಿಡೋಣ ಅಂತ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನು ಅಷ್ಟೇ ರುಬ್ಕೋತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು, ಅದು ತರಿ ಸಿಗಬಾರ್ದು, ನುಣ್ಣಗೆ ರುಬ್ಕೋಬೇಕು ನಾವು. ಅದನ್ನು ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ, ಹಾಕ್ಕೊತಾ ಇದ್ದೀನಿ ಎಲ್ಲದನ್ನು. ರುಬ್ಬೆಲ್ಲ ಆದಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಹೇಳಿದ್ರು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಬೆಟರ್ ಅಂತ, ಅದಕ್ಕೆ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ನುಣ್ಣಗೆ ರುಬ್ಬಬೇಕು ಅಂತ. ನಾನು ನಾರ್ಮಲ್ ಮಿಕ್ಸಿನಲ್ಲೇ ರುಬ್ತೀನಿ, ನಮ್ಮ ಮನೇಲಿ ಗ್ರೈಂಡರ್ ಅದೆಲ್ಲ ಏನೂ ಉಪಯೋಗಿಸಲ್ಲ. ನೆಕ್ಸ್ಟು ನೋಡಿ, ಈಗ ಬೆಂದಿದೆ.
ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಅದನ್ನು ಆರಕ್ಕೆ ಬಿಡ್ತೀನಿ. ಆರಿದ ಮೇಲೆ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಹಾಗಾಗಿ ನಾನು ಹಂಗೇ ಆರಕ್ಕೆ ಬಿಡ್ತೀನಿ ಅದನ್ನು. ಈ ಥರ ಬೇಯಿಸ್ಕೋಬೇಕು. ಯಾವುದೇ ರೀತಿ ನೀರು ಏನೂ ಇರಬಾರ್ದು, ಯಾಕಂದರೆ ನಾವು ಸ್ಟೋರ್ ಮಾಡ್ತೀವಲ್ವ ತುಂಬ ದಿನದವರೆಗೂ, ಹಾಗಾಗಿ ನೀರು ಇರಬಾರ್ದು. ಈಗ ಮುದ್ದೆ ಮಾಡ್ಕೊಬಿಡೋಣ ಅಂತ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. 1 ಲೋಟ ರಾಗಿ ಹಿಟ್ಟಿಗೆ ನಾನು 2 ಲೋಟ ನೀರು ಹಾಕ್ಕೊತೀನಿ. ಆ ಥರ ಕನ್ಸಿಸ್ಟೆನ್ಸಿಲಿ ನಾನು ಮಾಡೋದು. ಈಗ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈಗ ಫಸ್ಟು ನಾವು ರಾಗಿ ಮುದ್ದೆ ಮಾಡೋಕ್ಕೂ ಮುಂಚೆ ಅಂಬಲಿ ಮಾಡ್ಕೋಬೇಕು. ಹಾಗಾಗಿ ನಾವು ರಾಗಿ ಹಿಟ್ಟು ತೊಗೊಂಡಿರ್ತೀವಲ್ಲ 1 ಲೋಟದಲ್ಲಿ, ಅದರಲ್ಲಿ 1/4 ಭಾಗದಷ್ಟು ನಾನು ಹಿಟ್ಟು ಹಾಕ್ಕೊತೀನಿ. ಜೊತೆಗೆ ಅದು ಪಾತ್ರೆಗೆಲ್ಲ ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಕ್ಲಮ್ಸ್ ಏನು ಬರಬಾರ್ದು, ಅಂದರೆ ಗಂಟೇನೋ ಆಗಬಾರ್ದು. ಆ ಥರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡ್ಬೋದು ನೀವು 1/4 ಭಾಗದಷ್ಟು ನಾನು ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, ರಾಗಿ ಹಿಟ್ಟನ್ನ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ಅಂಬ್ಲಿ ಅಂದರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಅದು ನಾವು ಸ್ಟವ್ ಮೇಲೆ ಇಟ್ಟು ನಾವು ತಿರುಗಿಸ್ತಾನೆ ಇರಬೇಕು. ತಿರುಗಿಸಿಲ್ಲ ಅಂದರೆ ಗಂಟಾಗಿಬಿಡುತ್ತೆ. ಅದು ಚೆನ್ನಾಗಿ ಬೇಯೋವರೆಗೂ, ಮೀನ್ಸ್ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ತಳ ಗಂಟಾಗಿಬಿಡುತ್ತೆ, ತಳ ಸೀದೋಗಿಬಿಡುತ್ತೆ. ಹಂಗಾಗಿ ಅದು ನಾವು ಬೇಯಿಸ್ತಾ ಗಟ್ಟಿ ಆಗ್ತಾ ಬರುತ್ತೆ. ರಾಗಿ ಸರಿ ಇದ್ದು ಗಟ್ಟಿ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ಚೆನ್ನಾಗಿ ನಾವು ಅಂಬ್ಲಿನ ಬೇಯಿಸ್ಕೊಂಡಷ್ಟು ಮುದ್ದೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಗಂಟಾಗೋದು ಆ ಥರ ಆಗಿಬಿಡುತ್ತೆ. ಹಾಗಾಗಿ ನಾವು ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ, ಚೆನ್ನಾಗಿ ಕುದಿನೂ ಬರ್ತಾ ಇದೆ, ಮರಳ್ತಾ ಇದೆ. ಅದು ಈ ಥರ ಗಟ್ಟಿ ಆಗಬೇಕದು. ಗಟ್ಟಿ ಆಗೋವರೆಗೂ ಚೆನ್ನಾಗಿ ನಾವು ಕುದಿ ಬರೋವರೆಗೂ ನಾವು ಕೈ ಆಡ್ತಾನೆ ಇರಬೇಕದು. ಇವಾಗ ನಾನು ಏನು ಮಾಡ್ತೀನಿ, ಅದನ್ನು ತೆಗ್ದುಬಿಡ್ತೀನಿ. ನಾನು ಸ್ಪ್ಯಾಚುಲನ್ನು ತೆಗ್ದುಬಿಡ್ತೀನಿ. ಅದೇನು ಇಡೋದಕ್ಕೆ ಹೋಗಲ್ಲ ನಾನು. ಈಗ ನಾನು ಸ್ವಲ್ಪ ಬಿಟ್ಟಿದ್ನಲ್ವ ಲೋಟದಲ್ಲಿ, ಆ ಗ್ಲಾಸಲ್ಲಿ ಇರೋವಂಥ ಸಿಟ್ಟನ್ನ ನಾನು ಈಗ ಆ ಪಾತ್ರೆಗೆ ಹಾಕ್ಕೊತೀನಿ. ಪಾತ್ರೆಗೆ ಹಾಕ್ಕೊಂಡು ನಾನು ಯಾವುದೇ ರೀತಿ ಕೈ ಆಡಿಸೋದು, ಪದೇ ಕೈ ಆಡ್ಸೋಕ್ಕೆ ಹೋಗೋದು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಒಂದು 15 ನಿಮಿಷ ನಾನು ಕಂಪ್ಲೀಟಾಗಿ ಏನೂ ಟಚ್ ಮಾಡ್ದಲೆ ಹಂಗೆ ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ಬೇಯಬೇಕು. ಬೆಂದಷ್ಟು ನಮಗೆ ಮುದ್ದೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಗಂಟಾಗೋಗಿಬಿಡುತ್ತೆ. ಹಾಗಾಗಿ ನಾನು ಕೈ ಆಡ್ಸೋಕ್ಕೆಲ್ಲ ಹೋಗಲ್ಲ. ಅಷ್ಟರಲ್ಲಿ ಅದು ಟೊಮೆಟೊ ಚಟ್ನಿಗೆ ರೆಡಿ ಮಾಡಿದ್ದು ಸಹ ಆರಿತ್ತಲ್ವ, ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಿಡೋಣ ಅದು ಬೇಯೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ಳೋಕೆ ಬಂದೆ. ಗ್ರೈಂಡ್ ಆದಮೇಲೆ ಒಂದು ಬಾಣಲಿಗೆ ಮತ್ತೆ ಅದೇ ಬಾಣಲಿಗೆ 2 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. 2 ಅಲ್ಲ 4 ಸ್ಪೂನ್ ಆಯಿಲ್ ತೊಗೊಳ್ಳಿ. ಆಮೇಲೆ ಸಾಸಿವೆ, ಒಗ್ಗರಣೆಗೆ ಮಾಮೂಲಿ ಜೀರಿಗೆ, ಇಂಗು, ಕರಿಬೇವು ಎಲ್ಲ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಕರಿಬೇವು ಜಾಸ್ತಿನೇ ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಇದ್ದರೆ ತುಂಬ ಒಳ್ಳೆಯದು. ನಂತರ ಇಂಗು, ಗ್ರೈಂಡ್ ಮಾಡ್ಕೊಂಡಿರೋದನ್ನ ಸಹ ನಾನು ಅದಕ್ಕೆ ಹಾಕ್ಬಿಟ್ಟು, ನೀರು ಹಾಕ್ಕೋಬೇಡಿ, ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಬೇಡಿ. ಅಕಸ್ಮಾತ್ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಚೆನ್ನಾಗಿ ಮತ್ತೆ ಒಂದು ಸತಿ ಕುದಿಸ್ಬಿಡಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮತ್ತೆ ನೀರು ಹಾಕಿ ರುಬ್ಬಿದರೆ, ನೀವು ಇವಾಗಲೇ ತಿನ್ನೋದಕ್ಕೆ ಮಾಡ್ಕೊತಿದ್ದೀನಿ ಅನ್ನೋದಾದರೆ ಇಷ್ಟೊಂದೆಲ್ಲ ಬೇಯಿಸೋ ಅಗತ್ಯ ಇರಲ್ಲ. ನಾವು ಒಂದು ವಾರ, ಒಂದು 15 ದಿನದವರೆಗೂ ನಾವು ಸ್ಟೋರ್ ಮಾಡಬೇಕು ಅನ್ನೋದಿದ್ರೆ ಈ ಥರ ಚೆನ್ನಾಗಿ ಬೇಯಿಸಬೇಕು. ಮತ್ತು ಅಕಸ್ಮಾತ್ ನೀರೇನಾದರೂ ಬಿದ್ದಿದ್ರೆ ಅಂತೇಳ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ಈ ಕಡೆ ಮುದ್ದೆನೂ ರೆಡಿ ಆಗ್ತಿದೆ. ಅಷ್ಟೊತ್ತಿಗೆ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ನೋಡಿ ಸಾಂಬಾರು ರೆಡಿಯಾಗಿದೆ. ಈ ಕಡೆ
ಈಗೆಲ್ಲ ಒಂದು ಕಡೆ ಇಟ್ಕೊಂಡು ಸ್ವಲ್ಪ ಪಾತ್ರೆ ವಾಶ್ ಮಾಡೋದು ಇತ್ತು. ಫಸ್ಟ್ ಅಡುಗೆ ಮನೆ ಎಲ್ಲ ಒರೆಸ್ಕೊಂಡು ಇವಾಗ ನಾನು ಪಾತ್ರೆನೂ ವಾಶ್ ಮಾಡ್ಕೊಬಿಡೋಣ, ಅಷ್ಟರಲ್ಲಿ ಮುದ್ದೆನೂ ಬೆಂದಿರುತ್ತೆ ಅಂತೇಳ್ಬಿಟ್ಟು ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಪಾತ್ರೆಗಳ್ನೂ. ಇವಾಗ ಮುದ್ದೆನೂ ಸಹ ಬೆಂದಿದೆ, ನೀವು ನೋಡ್ತಿರ್ಬೋದು. 15 ನಿಮಿಷದ ಮೇಲೆ ಬಿಟ್ಟಿದ್ದೀನಿ, ಮೀನ್ಸ್ 20 ನಿಮಿಷದೊಳಗಡೆ ಇವಾಗ ಬೆಂದಿದೆ ಚೆನ್ನಾಗಿ. ಇವಾಗ ನಾನು ಆ ಸ್ಪ್ಯಾಚುಲನ್ನು ತೊಗೊಂಡು ಚೆನ್ನಾಗಿ ಹೊಂದಿಸ್ಕೊತೀನಿ ಮುದ್ದೆನ. ಚೆನ್ನಾಗಿ ಹೊಂದಿಸ್ಬೇಕು, ಗಂಟೇನೂ ಆಗಬಾರ್ದು, ಅದನ್ನೆಲ್ಲ ಚೆನ್ನಾಗಿ ಒಡ್ಕೋಬೇಕು. ಆ ಥರ ನಾವು ಮುದ್ದೆನ ಹೊಂದಿಸ್ಕೋಬೇಕು ಚೆನ್ನಾಗಿ. ಅದರಲ್ಲಿ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಹೊಂದಿಸ್ಕೋಬೇಕು. ಸ್ಟವ್ ಮೇಲೆ ನನಗೆ ಸರಿ ಆಗಲಿಲ್ಲ ಅಂತೇಳ್ಬಿಟ್ಟು ನಾನು ಈ ಕಡೆ ಇಟ್ಕೊತಾ ಇದ್ದೀನಿ. ಮತ್ತು ಅಷ್ಟರಲ್ಲಿ ಇದು ಆಗಿದೆ. ಈಗ ಇದನ್ನು ಸಹ ನಾನು ಸ್ಟವ್ ಆಫ್ ಮಾಡ್ಕೊಂಡು ಹಾಗೆ ಬಿಡ್ತೀನಿ ಸ್ವಲ್ಪ ಹೊತ್ತು ಆರೋದಕ್ಕೆ. ನಂತರ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊತೀನಿ. ಈಗ ಚೆನ್ನಾಗಿ ಹೊಂದಿಸ್ಕೋಬೇಕು ನಾವು. ಮತ್ತು ಅಲ್ಲಿ ಗಂಟು ಥರ ಇರ್ತಲ್ಲ, ಅದನ್ನೆಲ್ಲ ನಾವು ಒಡ್ಕೋಬೇಕು, ಚೆನ್ನಾಗಿ ಹೊಂದಿಸ್ಬೇಕು. ಎಷ್ಟು ಹೊಂದಿಸ್ತೀವಿ ಅಷ್ಟು ಗಂಟಾಗಲ್ಲ. ಆ ಥರ ಚೆನ್ನಾಗಿ ಹೊಂದಿಸ್ಕೊಂಡು ನೆಕ್ಸ್ಟು ಈಗ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಒದ್ದೆ ಕೈ ಮಾಡಿಕೊಂಡು ಅದನ್ನು ಮುಟ್ಟು ನೋಡಬೇಕು. ಮುಟ್ಟು ನೋಡಿದಾಗ ನಮ್ಮ ಕೈಗೆ ಅಂಟಿಲ್ಲ ಅಂದರೆ ಮುದ್ದೆ ಆಗಿದೆ ಅಂತ. ಅಂಟ್ತಿದ್ರೆ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು. ನಂತರ ಒಂದು ಮಣೆಗೆ ನೀರು ಹಚ್ಕೊಂಡು ನಾನೀಗ ಮುದ್ದೆ ಕಟ್ತಾಯಿದ್ದೀನಿ. ನನಗೆ ಮುದ್ದೆ ಕಟ್ಟೋದಂದರೆ ಇಷ್ಟ, ಬಟ್ ಅಷ್ಟೊಂದು ರೌಂಡಾಗಿ ಬರಲ್ಲ ನನಗೆ. ಆದ್ರೂ ಕಲಿಯೋಕ್ಕೆ ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ಯಾವತ್ತು ಪರ್ಫೆಕ್ಟ್ ಆಗುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ನಾನು ಕಲಿತೀನಿ ರೌಂಡಾಗಿ ಕಟ್ಟೋದು. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಚೆನ್ನಾಗಿ ರೌಂಡ್ಗೆ ಕಟ್ತಾರೆ ಮುದ್ದೆನ. ನೋಡಿ ಚೆನ್ನಾಗಿ ಬೆಂದಿದೆ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ. ಅದನ್ನು ಈಗ ಒದ್ದೆ ಕೈ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಸುಡುತ್ತೆ. ಆಮೇಲೆ ಮನೆಗೂ ಅಷ್ಟೇ ನೀರು ಹಚ್ತಾ ಇರಬೇಕು, ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸುತ್ತಾ ಇದೆ ಅಂತ ಬಿಟ್ಟು ನಾನು ಜಾಸ್ತಿ ನೀರು ಹಚ್ಕೊಂಡು ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ. ನೋಡಿ ಇವಾಗ ರೆಡಿ ಆಗಿದೆ. ಇದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ, ರೌಂಡಿಗೆ ಕಟ್ಟಿದ್ದೀನಿ ನಾನು. ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ಹೀರೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ ಅಲ್ವಾ, ಅದು ಮತ್ತು ಸೈಡಲ್ಲಿ 1 ಸ್ಪೂನಷ್ಟು ಚಟ್ನಿ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಟೇಸ್ಟ್ ನೋಡಿ ಹೇಳಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ. ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಥ್ಯಾಂಕ್ ಯು.